ನಿನ್ನ ದುರ್ಬುದ್ಧಿನೇ ಅವ್ರಿಗೆಲ್ಲ ಬಂದಿರೋದು. ನೋಡ್ತಾ ಪ್ರಾಣಿಗಳೇ ಓದ್ತಾವಲ್ಲೇ. ಅಯ್ಯೋ ಭಗವಂತ, ಇವೆಲ್ಲ ಕಣ್ಣಾಗಿ ನೋಡೋಕ್ಕೆ ನಾವಿನ್ನ ಜೀವಂತವಾಗಿರ್ಬೇಕಲ್ಲೇ. ಅಲ್ಲಕ್ಕ, ನನ್ನ ಮಕ್ಕಳು ಒಂದು ದಿವ್ಸಕ್ಕೂ ಆಸ್ತಿ ಅಂತ ಕಿತ್ಲಾಡ್ದವರಲ್ಲ ಇವ್ರೇನಕ್ಕ? ಹಾಂ, ಯಾಕೆ ಟಿ ವಿಗ್ಲಾಗ ನೋಡಲ್ಲೇನೆ? ಪ್ರಾಣಿಗಳೇ ತಕ್ಕಂತಾರೆ ಆಸ್ತಿಗೋಸ್ಕರ ಇಷ್ಟಾಗಲ್ಲ. ಈ ಚೈತನ್ಯ ಮುಂಡಕ್ಕೆ ಏನಾಯ್ತಕ್ಕ? ಯಾಕಕ್ಕ ಈ ಪಾಠಕ್ಕೆ ಬಿದ್ದಾವಳೆ? ಚೈತನ್ಯ ಎಲ್ಲ ಅವಳು ಒಳಗೆ ಬಿದ್ದವಳೇನುವ? ಏನಂತ ಕರ್ಕೊಂಡು ಹೋಗೋರು ಆಸ್ಪತ್ರೆಗ? ಬರ ಈಚೆಗೆ. ಏನು ಅಂತ ಮಾತಾಡಿದ್ಯ ಅಂದ್ರೆ ಕೆರ ಕಿತ್ತೋಗ ಗಂಟೆ ಹಾಕ್ಬಿಡ್ತೀನಿ ನೋಡ್ಕ. ಬಿಕಾರಿನ ತಗೊಂಬಂದು ಎಷ್ಟ ದುರಂಕಾರ ನಿಂಕ? ಹಾಂ, ನಿನ್ನ ಗಂಡಂದೇನೆ ಅದು ಜಾಗ? ಇಲ್ಲ ನಿಮ್ಮ ಅಪ್ಪಂದ? ನನ್ನ ಮಗಂದೇ ಅದು ಜಾಗ? ನಮಗೆ ಕೊಟ್ಮೇಲೆ ನಮಗಾಯ್ತು. ನೀನು ಯಾಕೆ ಹಿಂಗರ್ಸ್ಕೊಂತ ಇದೆಯಾ? ನಿನ್ನ ಆಸ್ತಿಕೆ ಬಂದಿದ್ದೀನ ನಾನು? ಅಗ್ಗಸ್ ಓದು ಬಿಡ್ತೀನಿ ಮೂತಿ ಕಿತ್ತೋಗ್ಬಿಡ್ಬೇಕು ನೋಡು. ಕಚ್ಚಡ ಅಂತ ತಗೊಂಬಂದು ವ್ಯವಸ್ಥೆ ನಿನ್ನಂತ ಕಚ್ಚಡಕ್ಕೋಸ್ಕರ ಅವಳು ಕೊಲೆ ಮಾಡಿ ಜೈಲ್ಗೆ ಹೋಗಿದ್ಲು. ಅದಕ್ಕೆ ನಾವು ಅಷ್ಟು ನಿಯತ್ತಿಕ್ಕೋ. ನಾನು ಹೇಳಿದ್ನ ಕೊಲೆ ಮಾಡಿ ಜೈಲ್ಗೆ ಹೋಗು ಅಂತ? ಮಾತಾಡು ಚಿಕ್ಕೋನೆ ನನ್ನ ಮಾತು ಕೇಳ. ಬಿಡ. ಏನು ಬಿಡತ್ ಗುಂಡೋಡಮ್ಮ? ಏನು ನಮ್ಮಂಗೆ ಓದಿಲ್ದಿರೋರ? ಓದವ್ರಲ್ಲ ಇವ್ರಿಗೇನು ಬುದ್ಧಿ ಬೇಡ ಗುಂಡೋಡಮ್ಮ. ಆ ಹುಡುಗನ್ಗೆ ಏನು ಹೆಚ್ಚು ಕಡಿಮೆ ಆದರೆ ಏನು ಗತಿ? ಅವಳು ತಗೊಂಬಂದು ನಾವೇನು ಮಾಡೋದು ಹೇಳಿ ಗುಂಡೋಡಮ್ಮ? ನೀನು ಕಂಡಂಗೆ ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಅವಳು ಕೊಲೆ ಮಾಡಿ ಜೈಲ್ಗೆ ಹೋಗ್ಬಿಟ್ಟು ಬಂದ್ಲು. ಇಂಥವಳಿಗೋಸ್ಕರನೇ ಯಾವಳ ಸರೋಜಿನಿ ಇಂಥ ಕೆಲಸ ಮಾಡಿದ್ದು? ಹಾಂ, ಏನೋ ಹೋಗ್ಸಿಕೋನೆ. ನಂಗೆ ಬೇಜಾರಾಗ್ಬಿಟ್ಟದಪ್ಪ. ಇವಳಿಗೆಲ್ಲನ ಆಳ್ಬಿಟ್ಕೊಂಡು ಹೋಗ್ಲಿ. ಅವನಿಗೆ ಹೆಂಗದ ನೋಡಪ್ಪ. ಕಂಡವ್ರ ಮನೆ ಮಕ್ಕಳ ಸಿಕ್ಕೋನೆ. ಇಂಥವ್ರ ಮನೆಗೆ ಹೋಗಿ ಹಿಂಗಾಯ್ತು ಅನ್ನೋದು ಬೇಡ. ಒಂದು ಎಳೆ ಮಗುವದೆ ಆ ಕಿವಿ ಕೇಳಿಸ್ತಿರೋ ಅಜ್ಜಿ ಕಣ್ಣು ಕಾಣಿಸಲ್ಲ ಎಮ್ಮನ್ಗ. ಅವ್ರ ಗತಿ ಎಲ್ಲ ಏನು ಸಿಕ್ಕೋನೆ? ಏನಾದರೂ ಹೆಚ್ಚು ಕಮ್ಮಿ ಆದರೆ ಇಡೀ ಊರೇ ಸಾಪನೆ ಹಾಕ್ಬಿಡ್ತಾರೆ ಅಷ್ಟೇ ನಮ್ಮನ್ನೆಲ್ಲ. ಹಿಂಗಾಗೋಯ್ತು ಅಂತ ಅಂದ್ಬಿಟ್ಟು ನನ್ನನ್ನೇ ಹೊಳ್ತೀಯ ನೀನು ಹೊಡಿತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಅವಳೆಲ್ಲ ಎತ್ತು ತಾಯಿ ಅಂದಳು. ಇವಳಂತ ಎತ್ತು ತಾಯಿಯೇ? ಮುಚ್ಚ ಬಾಯಿಲೈ. ನನ್ನ ಹೊಟ್ಟೆಗೆ ಹುಟ್ಟಿದಿದ್ರೆ ಕತ್ತರಿಸ್ಬಿಡ್ತಾ ಇದ್ನಿ ಇಬ್ಬರನ್ನು. ಜೈಲಿಗೆ ಹೋಗಿದ್ರು ಪರವಾಗಿಲ್ಲ. ನನ್ನ ಮಗನ ನೋಡ್ಕೊಂಡು ನಿಂತವನೆ. ಮಕ್ಕಳೆಲ್ಲ ಬದುಕಿ ಬಾಳಿ ಚೆನ್ನಾಗಿರ್ಲಿ ಅಂತಾರೆ. ಇವಾಗ ಆ ಜಾಗ ಬಿಟ್ಕೊಟ್ಬಿಟ್ಟು ತಾತನ ಅವಳಿಗೆ ಅಲ್ಲೊಂದು ಮನೇನ ಏನು ತಗೊಳ್ಳಿ ಬಿಡು. ಏನು ತಾತನ ಹತ್ರ ದುಡ್ಡಿಲ್ಲ. ಇಕ್ಕೊಂಡು ಏನು ಮಾಡ್ತಾನೆ ದುಡ್ಡನ್ನ? ಏನು ಹರ್ಕೊಂಡು ಕುಡಿತಾನ? ಹೆಣ್ಣು ಮಗುಗೆ ಏನೇನು ಕೊಡಬೇಕು ಅದೆಲ್ಲ ಕೊಟ್ಟವ್ರೆ. ಇನ್ನು ಹೆಚ್ಚುವರಿಗೇನೆ ಕೊಟ್ಟಿದ್ದೆ ನಿಂಕ. ನನಗೆ ಗೊತ್ತು ನಿಂಗೆ ಏನೇನು ಕೊಟ್ಟವ್ರೆ ಅಂತ ಹೇಳ್ಬಿಟ್ಟು. ಇನ್ನು ಆ ಸ್ನೇಹಿಕ ಬರೀ ಕಾರ್ ತಗೊಳಕ್ಕೆ ಅಷ್ಟೇ ದುಡ್ಡು ಕೊಟ್ಟಿರೋದು. ನಿನ್ಗೆ ಎಷ್ಟು ಕೊಟ್ಟಿಲ್ಲ ದುಡ್ಡು? ಎಷ್ಟೇ ಕೊಟ್ಟಿಲ್ಲ ದುಡ್ಡು ನಿಂಕ? ಇನ್ನೂ ಏನು ಕೊಡಬೇಕು? ಅವಳ ಹತ್ರ ಮಾತು ಬೇಡ. ಅದು ಯಾರಿಗೂ ಕೊಡ್ಕೊಡ್ತು. ಅವ್ನು ರಾಮನ ಯಾರ ಕಣ ಕೊಟ್ಟವನ ನಂಗೆ ಗಾಚಾರ ಬಿಡಿಸ್ಬಿಡ್ತೀನಿ ಅವನ್ನ. ಈ ಮಕ್ಕಳು ಇಲ್ಲದೆ ಹೋದ್ರು ನಾಶವಾಗಿ ಹೋದ್ರೂ ಪರವಾಗಿಲ್ಲ. ಆ ಹುಡುಗನ್ಗೆ ಏನೂ ಆಗ್ದಿರ ಅವ್ರ ಮನೆ ಅವ್ರು ಸೇರ್ಕೊಂಡ್ರೆ ಸಾಕಾಗ್ಬಿಟ್ಟದ ನಂಗೆ. ಕಂಡವ್ರ ಮನೆ ಮಗನು ಪಾಪ ಏನೇನು ಹೆಚ್ಚಾಯ್ತು ಕಡಿಮೆ ಆಯಿತು. ಇವಳಿಗೇನು ಅಷ್ಟು ಮಾತ್ರ ಗೊತ್ತಾಗಲ್ಲ. ಎತ್ತು ಒದ್ಬಿಟ್ಟವಳೆ ಚಿಕ್ಕೋನೆ. ಆ ಕಂಬಕ್ಕೆ ಹೋಗಿ ಬಿದ್ದುಬಿಡ್ತು ತಲೆ. ಇವಳಿಗೆ ಎಷ್ಟು ದುರಂಕಾರ ಇರಬೇಡ. ಯಾವಳ ಚೈತನ್ಯ? ರಾಮಣ್ಣ ನೀನೇ ನ್ಯಾಯ ಕೊಡಿಸ್ಬೇಕಣ್ಣ. ನಂಗೆ ಜಾಸ್ತಿ ಅನ್ಯಾಯ ಆಯ್ತಾಯ್ತಣ್ಣ. ರಾಮು ಸುಮ್ಮನೆ ಇರೋ. ಯಾಕೋ? ಏನು ದೌರ್ಜನ್ಯ ಮಾಡ್ತಾ ಇದ್ದೀನಿ? ಏನೋ ಖಾಲಿಯಾಗಿ ಬಿದ್ದೈತಲ್ಲ ಜಾಗ. ಹಾಸ್ಪಿಟ್ಲಲ್ಲಿ ನಡೆಸ್ಕೊಳ್ಳಿ ನನ್ನ ತಂಗಿ ಚೆನ್ನಾಗಿರ್ಲಿ ಅಂತ ಕೊಟ್ಟರೆ ಇವತ್ತು ನೀನು ಈ ದುರಂಕಾರವಾಗಿ ಮೆರಿತಾ ಇದೆಯಾ? ಕೊಟ್ಟು ನೋಡು. ಫಸ್ಟು ನನ್ನನ್ನೇ ನಾನು ಎಕ್ಕಡ್ದಾಗ ಹಾಕ್ಕೊಬೇಕು. ನನ್ನನ್ನೇ ನಾನು ಕೊಟ್ಟು ತಪ್ಪು ಮಾಡಿದೆ. ಇಲ್ಲ ಅಂತ ಹೇಳಿದಿದ್ರೆ ಇವತ್ತು ಇಷ್ಟೆಲ್ಲ ನಡೀತಾ ಇರಲಿಲ್ಲ. ಕೊಟ್ಟು ತಪ್ಪು ಮಾಡಿದೆ ನಾನು. ನೋಡಿ ರಾಮಣ್ಣ, ಅದೆಲ್ಲ ಕತೆ ಬೇಡ. ಆ ಜಾಗನ ನನ್ನ ಹೆಸ್ರಿಗೆ ಬರ್ಕೊಡು. ಸ್ನೇಹಿತ ಬೇರೆ ಎಲ್ಲನೇ ತಕ್ಕೊಡು. ನಿಮ್ಮ ಅಪ್ಪಂದಲ್ಲ ಅದು. ನಿಮ್ಮ ಅಪ್ಪಂದು ಅಲ್ಲ, ನಿಮ್ಮ ತಾತಂದಲ್ಲ, ನಂದು. ನನ್ನ ದೇವರು ನನಗೆ ಪ್ರೀತಿಯಿಂದ ಕೊಟ್ಟಿರೋ ಜಾಗ ಅದು. ನನ್ನ ಪ್ರಾಣ ಹೋದ್ರೂ ಆ ಜಾಗ ನಾನು ಕಳ್ಕೊಳ್ಳಲ್ಲ. ನನಗೆ ಭಿಕ್ಷೆ ಕೊಟ್ಟಿರೋದು ನನ್ನ ದೇವರು. ನಾನೇ ಕೊಡಲಿ ಇನ್ನೊಬ್ರಿಗೆ? ನಾನ್ಯಾಕೆ ಕೊಡಲಿ? ನಾನು ಕೊಡ್ತೀನಿ ಅಂತ ನೀವಿಬ್ಬರು ಹೆಂಗೆ ನಂಬಿಕೆ ಇಟ್ಕೊಂಡಿದ್ರೆ ನೀವಿಬ್ಬರು ನಾನು ಕೊಡ್ತೀನಿ ಅಂತ ನಾನು ಅವತ್ತನ ಹೇಳಿದ್ದು. ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಂಡವ್ರ ಮನೆ ಹುಡುಗನು ಅವನಿಗೇನಾದರೂ ಹೆಚ್ಚು ಕಡಿಮೆ ಆಗಬೇಕು ಪ್ರಾಣಕ್ಕೆ. ನಾನಂತೂ ನಿನ್ನನ್ನು ಸುಮ್ಮನೆ ಬಿಡಲ್ಲ. ನೋಡ್ತಾ ಇರು. ಫಸ್ಟ್ ಆ ಹುಡುಗನ್ನ ಒಳ್ಳೆ ಆಸ್ಪತ್ರೆಗೆ ಕರ್ಕೊಂಡೋಗೋ. ಆಮೇಲೆ ಅವನ ಹರ್ಷಕ ಫೋನ್ ಮಾಡಿ ಆಸ್ಪತ್ರೆ ಖಾಲಿ ಮಾಡಂತೇಳ. ನಾಳೆ ಇಷ್ಟೊತ್ತಿಗೆಲ್ಲ ಅದು ಬೀಗ ಬಿತ್ತಿರ್ಬೇಕು. ನೀವೆಲ್ಲ ಇಷ್ಟು ಮಾತಾಡಿದ್ಮೇಲೆ 1 ನಿಮಿಷ ನಾನು ನಿಮ್ಮ ಮನೆಗಿರ. ಫಸ್ಟ್ ಜಾಗ ಖಾಲಿ ಮಾಡಿ. ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ಇಲ್ಲಿಂದ ನೀನು ನಾವೇ ಕತ್ತಿಡ್ದು ಆಚೆ ಇಡ್ತೀರಿ ನಿನ್ನ. ಇಷ್ಟೊಂದು ದುರಂಕರನ? ಇಷ್ಟೊಂದು ಆಸೆನಾ? ಆಸೆ ಅನ್ನಲ್ಲ, ಇದನ್ನು ದುರಾಸೆ ಅಂತಾರೆ. ನನ್ನ ಹತ್ರ ಮಾತಾಡಬೇಕಾಗಿತ್ತು ಫಸ್ಟು. ರಾಮಣ್ಣ ಹಿಂಗೆ ಕೇಳ್ತಾವಳೆ ಸ್ನೇಹ ಅಂತ. ನಾನು ಸ್ನೇಹ ಕೇಳ್ಕೊಂತ ಇದ್ದೆ. ನಾನಿವಾಗ ಅಂದ್ಕೊಂಡಿದ್ದೆ ಖಾಲಿ ಮಾಡಿಸ್ಬೇಕು, ತಾತನ ಹೆಸರಿಗೆ ಚೌಟ್ರಿ ಕಟ್ಸ್ಬೇಕು ಅಂತ, ಅದೊಂದು ಹೆಸರು ಉಳಿಲಿ ಅಂತ. ಈ ಕೆಲಸ ಫಸ್ಟ್ ಶುರು ಮಾಡ್ತೀನಿ. ಇಲ್ಲ ಅಂತಂದರೆ ಅಷ್ಟೇ.
ಹಂಗೆಲ್ಲ ಮಾಡಬೇಡ ರಾಮಣ್ಣ. ನಮ್ಗೆ ಬಾಡಿಗೆ ಎಲ್ಲ ಕಟ್ಟೋಕ್ಕಾಗಲ್ಲ. ಇವಾಗ 8 ಲಕ್ಷ 7 ಲಕ್ಷ ಬಾಡಿಗೆ ಕಟ್ಟಬೇಕು ತಿಂಗಳಿಗೆ. ಆ ಬಿಲ್ಡಿಂಗ್ ನಮಗೆ ಕೊಟ್ಬಿಡು ರಾಮಣ್ಣ. ಮೇಲೆ ಇನ್ನು ಹಾಸ್ಪಿಟ್ಲ್ ಇಂಪ್ರೂವ್ ಮಾಡ್ಕೊತೀವಿ ನಾವು. ನಾನು ನಿನಗೆ ಕೊಡ್ತೀನ? ಯಾವುದೇ ಕಾರಣಕ್ಕೂ ಕೊಡಲ್ಲ. ಹಲೋ, ರಾಮು ಬಾವ ಹೇಳ್ರಿ ಬಾವ. ಹರ್ಷ, ಹೇಳಿ ಬಾವ. ನೋಡಿ ಹರ್ಷ, ನಾನು ನಿಮಗೆ ಜಾಗ ಕೊಟ್ಟಿದ್ನಲ್ಲ ಹಾಸ್ಪಿಟ್ಲ್ ಮಾಡ್ಕೊಳ್ಳಿ ಅಂತ, ಅದನ್ನು ನೀವು ಫಸ್ಟ್ ಖಾಲಿ ಮಾಡಬೇಕು. ನಾಳೆ ಇಷ್ಟೊತ್ತಿಗೆಲ್ಲ ನಾನು ಖಾಲಿ ಮಾಡ್ಬೇಕು ನೀವು ಆ ಜಾಗನ. ಅಯ್ಯೋ ಬಾವ, ಇದ್ಯಾಕೆ ಬಾವ ಹಿಂಗೆ ಮಾತಾಡ್ತಾ ಇದ್ದೀರಾ? ನಾನು ನಿಮ್ಮನ್ನ ಕೇಳ್ಬಿಟ್ಟು ಲೈಸೆನ್ಸ್ ಎಲ್ಲ ತಗೊಂಡು ಅದ್ರ ಮೇಲೆ ಇನ್ನೊಂದು ಬಿಲ್ಡಿಂಗ್ ಕಟ್ಟಬೇಕು ಅಂತ ಇದ್ನಲ್ಲ ಬಾವ. ಯಾಕಂದರೆ ನನಗೆ ಇವಾಗ ಬಾಡಿಗೆ ಬೇರೆ ಅವ್ರು 8 ಲಕ್ಷ ಮಾಡಿಬಿಟ್ಟಿದ್ದಾರೆ ತಿಂಗಳಿಗೆ. ನನಗೆ ಅಲ್ಲಿ ಬಾಡಿಗೆ ಕಟ್ಟೋಕ್ಕೆ ನನಗೆ ಉಳಿತಾಯ ಏನೂ ಆಗ್ತಾ ಇಲ್ಲ. ಹಂಗೆಲ್ಲ ಮಾಡಬೇಡಿ ಬಾವ. ಇಲ್ಲ ಹರ್ಷ, ಇದು ಖಂಡಿತ ಸಾಧ್ಯ ಇಲ್ಲ. ಅದು ನಂದು ಜಾಗ, ನಾನು ಯಾರಿಗೂ ಕೊಡಲ್ಲ. ಏನೋ ನಮ್ಮ ತಾತನೋ ಇಲ್ಲ ನಿಮ್ಮ ಮಾವನೋ ಸಂಪಾದನೆ ಮಾಡಿದ್ರೆ ನೀನು ಕೇಳಿದ ತಕ್ಷಣ ಹ್ಞೂ ಅಂತ ಇದ್ರೆ ಅದು ನಂದು ಜಾಗ, ನಂದು ಜಾಗ. ನಾನು ದಯವಿಟ್ಟು ಕೊಡಲ್ಲ ಯಾರಿಗೂ. ಖಾಲಿ ಮಾಡಿಬಿಡ್ರಿ. ಹೂನಪ್ಪ, ಖಾಲಿ ಮಾಡಿರಿ ಫಸ್ಟ್ ಆ ಜಾಗನ. ಅಜ್ಜಿ, ಯಾಕಜ್ಜಿ ಹಿಂಗೆ ಹೇಳ್ತಾ ಇದ್ದೀರಾ? ನಾವು ನಿಮ್ಮನ್ನೇ ನಂಬ್ಕೊಂಡಿದ್ದೀರ ಅಜ್ಜಿ. ಹಂಗೆಲ್ಲ ಮಾಡಬೇಡ್ರಿ ಅಜ್ಜಿ. ನಂಗೆ ಒಂದು ಸ್ವಲ್ಪ ದಿವಸ ಟೈಮ್ ಕೊಟ್ರಿ, ನಾನೇ ದುಡ್ಡು ಕೊಟ್ಟು ತಗೊತೀನಿ. ದುಡ್ಡು ಕೊಟ್ಟು ತಗೊಳಂಗಿದ್ರೆ ಬೇರೆ ಕಡೆನೇ ತಕಪ್ಪ. ಇದೇ ಜಾಗನೇ ಬೇಕಾ ನಿಂಕ? ಹಾಂ ನೋಡಿ ಹರ್ಷ ಅವರೇ, ಸುಮ್ಮನೆ ದೂಸರಾ ಮಾತು ಬೇಕಾಗಿಲ್ಲ ಆಯಿತಾ? ಆ ಜಾಗಕ್ಕೋಸ್ಕರ ಇಲ್ಲಿ ಪ್ರಾಣಿಗಳೇ ಹೋಗ್ತವೆ, ಅದಕ್ಕೋಸ್ಕರ ನೀವು ಖಾಲಿ ಮಾಡೋದೇ ಸರಿ. ಅಲ್ಲ ಬಾವ, ನಾವು ಇವಾಗ ಆಲ್ಟ್ರೇಷನ್ ಎಲ್ಲ ಮಾಡಿಸಿ ಹಾಸ್ಪಿಟ್ಲು ಅದೆಲ್ಲ ರೆಡಿ ಮಾಡಿದ್ಮೇಲೆ ಸ್ನೇಹ ಬಂದು ನಂಗೆ ಆಫೀಸ್ ಮಗ ಜಾಗ ಕೊಡು ಅಂತ ಕೇಳಿದ್ದು ತಪ್ಪು ತಾನೇ? ಎಲ್ಲ ನೋಡೋಳೆ, ಎಲ್ಲ ವಿಷಯ ಗೊತ್ತು, ಆದರೂ ಬಂದು ನನಗೆ ಜಾಗ ಕೊಡ್ರಿ ಅಂತ ಕೇಳ್ತಾಳಲ್ಲ. ಏನು ಮನುಷ್ಯತ್ವ ಇರೋರಾದ್ರೆ ಆ ಮಾತು ಕೇಳ್ತಾರ? ನಮ್ಮ ಅಕ್ಕನವ್ರು ಆಸ್ಪತ್ರೆ ಮಾಡ್ಕೊಂಡವ್ರೆ, ಅವ್ರು ಚೆನ್ನಾಗಿರ್ಲಿ ಅನ್ನೋ ಒಂಚೂರು ಕರ್ಣ ಇಲ್ಲೇನು ಬಾವ? ಹಾಂ, ಚೈತನ್ಯ ಫೋನ್ ಮಾಡಿದ್ದು ನಾನು ಹೇಳ್ದೆ ಕೊಡೋಕ್ಕಾಗಲ್ಲ ಅಂತ ಹೇಳು ಅಂತ ಅಂದ್ಬಿಟ್ಟು. ಅಲ್ಲ, ಕೊಡಕ್ಕನ ಆಗುತ್ತಾ? ನೀವೇ ಆಲೋಚನೆ ಮಾಡಿರಿ. ನೋಡು ವರ್ಷ, ಯಾರಿಗೂ ಕೊಡೋಕ್ಕಾಗಲ್ಲ, ನಿನಗೂ ಕೊಡೋಕ್ಕಾಗಲ್ಲ, ಅವ್ರಿಗೂ ಕೊಡೋಕ್ಕಾಗಲ್ಲ. ನನ್ನ ಜಾಗ ನನಗೆ ಬಿಟ್ಕೊಟ್ಬಿಡ್ರಿ, ನಾನು ಬೀಗ ಹಾಕ್ತೀನಿ ಆಯಿತಾ? ಸಡನ್ನಾಗಿ ಖಾಲಿ ಮಾಡು ಅಂದರೆ ನಾನು ಹೇಗೆ ಬಾವ ಖಾಲಿ ಮಾಡೋದು? ಹೋಗ್ಲಿ, ಒಂದು 15 ದಿವಸ ನನ್ನ ಟೈಮ್ ಕೊಡ್ರಪ್ಪ. ಟೈಮ್ ಕೊಡ್ರಿ ಅಂತಲ್ಲ ಅಜ್ಜಿ, ಇವಾಗ ನಾನು ಎಲ್ಲ ಅಜ್ಜಿ ಹೋಗ್ಲಿ? ಹಾಂ, ನಾನು ಎಲ್ಲಿ ಹೋಗ್ಲಿ ಹೇಳ್ರಿ? ಎಲ್ಲನ ಹೋಗ್ಕೊಳ್ರಪ್ಪ ಸ್ವಾಮಿಗಳ್ರೆ, ಇಲ್ಲಿ ಪ್ರಾಣಿಗಳು ಓದ್ತಾವೆ, ಎಲ್ಲನ ಹೋಗ್ಕೊಳ್ರಿ, ಎಲ್ಲನ ಬದುಕೊಳ್ರಿ. ನಿನ್ನ ಕೈಯಾಗ ವಿದ್ಯೆ ಇದೆ. ಈ ಊರಲ್ದ್ರೆ ಇನ್ನೊಂದು ಊರಿಗೆ ಹೋದ್ರೂ ಜೀವನ ಮಾಡ್ಕೊಂತೀಯ. ಇಲ್ಲಿ ಪ್ರಾಣಿಗಳೇ ಓದ್ತಾವಪ್ಪ. ನೀನೆಂಡ್ರು ದೊಡ್ಡ ರಾಮಾಯಣನೇ ಮಾಡವಳೆ. ಯಾಕತ್ತೆ, ಏನಾಯ್ತತೆ? ಅವನು ಇವನ ಸ್ನೇಹ ಅವ್ರ ಯಜಮಾನ ಸಂಜಯ್ ಹೊಡೆದ್ಬಿಟ್ಲಪ್ಪ. ಇನ್ನು ಅವನಿಗೆ ಏನಾಗದೆ ಏನು ಅನ್ನೋದೇ ತಿಳಿತಾ ಇಲ್ಲ. ಯಾಕೆ ಹೊಡೆದಿದ್ವು? ಜಗಳ, ಇಬ್ರು ಫೈಟಿಂಗು, ಅಕ್ಕನು ತಂಗಿ ಇಬ್ರು ಫೈಟಿಂಗು. ನಾನು ಹೇಳಿದ್ದೀನಿ ಕೂಲಾಗೆ ನೋಡು, ಕೂಲಾಗೆ ಹ್ಯಾಂಡ್ಲ್ ಮಾಡು, ಸುಮ್ಮನೆ ಜಗಳರಾಗಲೇ ಬೇಡ ಅಂತ. ಆದರೂ ಹಿಂಗೆ ಮಾಡವಳ? ಹರ್ಷ ಅವರೇ, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಅದು ನಂದು ಜಾಗ. ನಿಮಗೆ ಒಂದು ವಾರ ಟೈಮ್ ಕೊಡ್ತೀನಿ. ಬೇಕಂದರೆ ನನ್ನ ಕಡೆಯಿಂದ ಒಂದು 5-6 ಜನ ಕೂಲಿ ಆಳುಗಳನ್ನು ಕಳಿಸ್ತೀನಿ. ನೀವೇನು ಆಲ್ಟ್ರೇಷನ್ ಮಾಡಿದ್ದೀರಾ ಅದನ್ನು ಡ್ಯಾಮೇಜ್ ಮಾಡ್ತೀರಾ ತೆಗ್ಸೋಕ್ಕೆ, ಆಯಿತಾ? ದಯವಿಟ್ಟು ನೀವು ಖಾಲಿ ಮಾಡಿ ಕೀನಾ ನನ್ನ ತಮ್ಮನ ಕೈಗೆ ಕೊಟ್ಬಿಡ್ರಿ. ನಾನು ಯಾರಿಗೂ ಕೊಡಲ್ಲ. ಆವತ್ತೇ ನಾನು ಕೊಡ್ದಿರನೇ ಕೆಟ್ಟವನಾಗಬೇಕಾಗಿತ್ತು. ಇವಾಗ ಕೊಟ್ಟು ಇತ್ತಿದ್ದು ಕೆಟ್ಟವನಾಗ್ಬಿಟ್ಟೆ. ಆವತ್ತೇ ನಾನು ಒಂದು ಮಾತು ಕೊಡಲ್ಲ, ನನಗೆ ಬೇಕು ಅಂತ ಅಂದಿದ್ರೆ ಇವತ್ತು ಈ ಪರಿಸ್ಥಿತಿ ಎದುರಿಸೋಂಥದ್ದು ನನಗೆ ಬರ್ತಾ ಇರಲಿಲ್ಲ. ಕೊಟ್ಟು ಕೆಟ್ಟವನಾಗ್ಬಿಟ್ಟೆ ನಾನು. ಅಯ್ಯೋ, ಯಾರಿಗೆ ಗೊತ್ತು ಯಾರ್ಯಾರು ಹೆಂಗೆಂಗೆ ಇರ್ತಾರೆ ಅಂತ? ಯಾರ್ಯಾರ ಮನಸ್ಥಿತಿ ಯಾವ್ಯಾವ ಟೈಮ್ ಚೇಂಜ್ ಆಗೈತೆ ಅಂತ ಯಾರಿಗೆ ಗೊತ್ತು? ಇವತ್ತು ನೋಡಿ ಎಂಥ ಪರಿಸ್ಥಿತಿ ಬಂದೈತೆ. ಆ ಸಂಜಯ್ ಬೇರೆ ಮನೆ ಹುಡುಗ ನಮ್ಮನೆ ಹತ್ರ ಬಂದು ಹಿಂಗಾಯ್ತು. ಆ ಊರಿನ ಜನ ಏನು ಅನ್ಕೊಳಲ್ಲ? ಆ ವಯಸ್ಸಾಗಿರೋ ಅಜ್ಜಿ, ಏನು ತಿಳಿದಿರೋ ಗೆಳೆ ಮಗು, ಅವ್ರಿಗೆಲ್ಲ ಯಾರು ದಿಕ್ಕು? ಯಾರು ದಿಕ್ಕು ಕೇಳಿ ಹರ್ಷ ಅವರೇ? ಕಂಬಕ್ಕೆ ತಲೆ ಹೊಡೆದೈತೆ, ಬ್ಲಡ್ ಕ್ಲಾಟ್ ಆಗೈತಂತೆ. ಇಲ್ಲ ಆಗಲ್ಲ, ಬೆಂಗಳೂರು ಕರ್ಕೊಂಡು ನಡೀರಿ ಅಂತ ಅವ್ರೆ. ಏನು ಬಂದಿರೋದು ಇವಳಿಗೆ? ಯಾಕೆ ತಳ್ಬೇಕಾಗಿತ್ತು? ಹಾಂ, ನೀವೇ ಹೇಳ್ರಿ. ಹೌದಾ, ನಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಬನ್ರಿ ರಾಮಭವ, ಕರ್ಕೊಂಬನ್ರಿ. ಏನೋ ನೋಡೋಣ, ಏನೋ ಒಂದು ವ್ಯವಸ್ಥೆ ಮಾಡಬೇಕು. ಇಲ್ಲ, ನಾವು ನಿಮ್ಮ ಆಸ್ಪತ್ರೆಗೆ ಕರ್ಕೊಂಬರಲ್ಲ, ಬೇರೆ ಎಲ್ಲಾದರೂ ಕರ್ಕೊಂಡು ಹೋಗ್ತೀವಿ. ನೀವು ಫಸ್ಟು ಅದು ಜಾಗ ಖಾಲಿ ಮಾಡಿರಿ. ಜಾಗ ಖಾಲಿ ಮಾಡಿರಿ. ನೀವೇನಾದರೂ ಬೇರೆ ತೊಗೊಬೇಕು ಅಂತಿದ್ರೆ ಬೇರೆ ಕಡೆ ಎಲ್ಲಾದರೂ ತೊಗೊಳ್ರಿ. ನಾನು ಆ ಜಾಗನ ಕೊಡಲ್ಲ. ನನಗೆ ಬೇಕಾಗಿರೋ ಮುಖ್ಯವಾದ ವ್ಯಕ್ತಿ ಕೊಟ್ಟಿರೋ ಆ ಜಾಗ ನನಗಂತ ಕೊಟ್ಟಿರೋದು. ನಾನು ಅದನ್ನು ಉಳಿಸ್ಕೊತೀನಿ ನಾನಿರೋವರೆಗೂ. ದಯವಿಟ್ಟು ಖಾಲಿ ಮಾಡಿಬಿಟ್ರಿ. ಅಲ್ಲ ಬಾವ, ಎಷ್ಟೊಂದು ಮೆಟೀರಿಯಲು, ಬೆಟ್ಟುಗಳು, ಲ್ಯಾಬ್ಗಂತ ಸೆಟ್ ಮಾಡಿರೋದು, ಅದನ್ನೆಲ್ಲ ನನಗೆ ಹೆಂಗೆ ತೆಗೀಲಿ ಹೇಳ್ರಿ? ಹಂಗಾದರೂ ತಕ್ಕಪ್ಪ, ನೀನು ಖಾಲಿ ಮಾಡಿಬಿಡಪ್ಪ, ಮಾಡಿಬಿಡು ಖಾಲಿ, ಸಾಕು ಆಗಿತ್ತು ರಾಮಾಯಣ. ಸರಿ ಬಾವ, ನೀವು ಇಷ್ಟು ಹೇಳಿದ್ಮೇಲೂ ನಾನು ಮತ್ತೆ ಮಾತಾಡೋಕ್ಕಾಗಲ್ಲ. ಅಲ್ಲ, ಚೈತನ್ಯನ ನಾನು ಹೇಳಿದ್ದೀನಿ ಕೂಲಾಗಿ ಹ್ಯಾಂಡ್ಲ್ ಮಾಡುವಂತ, ಇವಳು ಇಷ್ಟೊಂದು ರಾದಂತ ಮಾಡಿದ್ಲಾ? ಸರಿ ಸರಿ ಬಾವ, ಆಯಿತು. ದಯವಿಟ್ಟು ಖಾಲಿ ಮಾಡಿ ಕೀನಾ ನನ್ನ ತಮ್ಮನ ಕೈಗೆ ಕೊಟ್ಬಿಟ್ಟು ಮುಗೀತಾ? ಹಾಂ, ಉಗ್ರಾಳಿಗೆ ಹೋಗೋದಕ್ಕೆ ಕತ್ತಿ ಎತ್ಕೊಂಡಿದ್ಯಾ? ನೋಡು ಚೈತನ್ಯ, ಮುಂದೆ ಇನ್ನೂ ಅನುಭವಿಸ್ತೀಯ ನೀನು, ಮುಂದೆ ಇನ್ನೂ ಅನುಭವಿಸ್ತೀಯ. ಅವಳು ಚಿಕ್ಕವಳು, ಅವಳಿಗೆ ಕೂರಿಸ್ಕೊಂಡು ಒಳ್ಳೆ ಮಾತಾಗೆ ಹೇಳ್ಬೋದಾಗಿತ್ತು. ಅವಳ ಜೀವನನೇ ಹಾಳು ಮಾಡೋಕ್ಕೆ ನಿಂತಿದೆಯಲ್ಲ ನೀನು. ನೀನೇನು ಮನುಷ್ಯಲ ಇಲ್ಲ ಮೃಗನ? ಹಾಂ, ಅಥವಾ ನನಗೆ ಒಂದು ಫೋನ್ ಮಾಡಿ ಹಿಂಗೆ ಕೇಳ್ತಾವಳಣ, ಏನೋ ಅವಳ ಹತ್ರ ಮಾತಾಡೋಣ ಅಂತ ಹೇಳಿದಿದ್ರೆ ಆತ ಇರಲಿಲ್ಲ. ಅವನಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಅವಳ ಗತಿ ಏನಾಗಬೇಕು? ಹಾಂ, ಏನಾಗಬೇಕು ಅವಳ ಗತಿ?
ನೀವಿಷ್ಟೆಲ್ಲ ಮಾತಾಡಿದ್ಮೇಲೆ ನಾನು ಒಂದು ನಿಮಿಷ ಈ ಮನೆಗಿರಲ್ಲ. ನಾನು ಆವಾಗಿಂದ ಹೇಳ್ತಾ ಇದ್ದೀನಿ ಮನೆ ಬಿಟ್ಟು ಹೋಗಿ ಅಂತ. ತಿರ್ಗಾ ಇಲ್ಲೇ ಇದೆಯಾ ನೀನು? ಆದರೂ ನಮ್ಮನ್ನ ಹರ್ಷಗೆ ನೀನು ಖಾಲಿ ಮಾಡು ಅಂತ ಹೇಳ್ಬಾರ್ದಾಗಿತ್ತು. ಹರ್ಷ ಮನ್ಸಿಗೆ ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾರೆ ಗೊತ್ತಾ? ಮಾಡ್ಕೊಳ್ಳಿ ಬಿಡು. ಇವಾಗ ಸ್ನೇಹ ಅವ್ರ ಯಜಮಾನ್ಗೆ ಹೆಚ್ಚು ಕಡಿಮೆ ಆದರೆ ಅವಳ ಜೀವನ ಏನೇ? ನಿನ್ನ ಗಂಡ ಕೈಯಾಗ ವಿದ್ಯೆ ಅದೇ ಈ ಊರಲ್ದ್ರೆ ಮುಂದಿನ ಊರಿಗೆ ಹೋದ್ರೆ ಜೀವನ ನಡೀತದೆ. ಅವ್ರ ಕತೆ ಏನಾಗಬೇಕಾಗ ಅವ್ರ ಕತೆ? ನನಗೇನು ಮಾತಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ನಡಿಯಪ್ಪ. ನಾನು ಏನು ಮಾಡಿದೆ ಅಂತ ಎಲ್ಲರೂ ಹಿಂಗೆ ಮಾತಾಡ್ತಾ ಇದ್ದೀರಿ. ಮುಚ್ಚಳೆ ಬಾಯಿ ತೆಗ್ದಿದೆ ಅಂದ್ರೆ ಕಾಪಾಡ ಕೊಡ್ತೀನಿ ನೋಡ್ಕೊ. ಹಲೋ ಅಲ್ಲ ಚೈತನ್ಯ, ನಾನು ಏನಿಗೆ ಹೇಳ್ದೆ? ನೀನು ಏನು ಮಾಡಿದ್ಯಾ? ಹಾಂ, ನಿನ್ನ ತಂಗಿಗೆ ನಿಧಾನವಾಗಿ ಹೇಳು, ಅರ್ಥ ಆಗಂಗೆ ಅಂತ ಹೇಳ್ದೆ ತಾನೆ. ನೀನು ಮಾಡಿರೋ ಕೆಲಸ ಆದ್ರಿಗೆ ಏನು? ಅಲೋ ರೀ, ಎಲ್ಲರೂ ಇಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಾವ್ರೆ. ನನ್ನ ಮಗುನ ಎತ್ಕೊಂಡು ಮನೆಗೆ ಬರ್ತಾ ಇದ್ದೀನಿ ರೀ. ನಂಗೆ ಇಲ್ಲಿರೋಕ್ಕೆ ಇಷ್ಟ ಇಲ್ಲ. ನೋಡಮ್ಮ, ಹಾಸ್ಪಿಟ್ಲ್ ಬೇರೆ ಖಾಲಿ ಮಾಡಬೇಕು. ಇಲ್ಲಿ ನಿನ್ನನ್ನು ನೋಡ್ಕೊಳಕ್ಕೆ ಯಾರೂ ಇಲ್ಲ. ಮಗು ಚೆನ್ನಾಗಿ ಓಡಾಡೋವರೆಗೂ ಅಲ್ಲೇ ಇದ್ಬಿಟ್ಟು ಬಾ, ಆಯಿತಾ? ನನಗೆ ಹೊರಗಡೆ ಟೆನ್ಷನು. ಇವಾಗ ಹಾಸ್ಪಿಟ್ಲಿಗೆ ಬೇರೆ ಜಾಗ ಹುಡುಕಬೇಕು. ಎಲ್ಲಂತ ಹುಡುಕ್ಲಿ? ಈ ಕಡೆ ಪೇಷಂಟ್ಗಳಂತ ನೋಡ್ಲಾ, ಇಲ್ಲ ಹಾಸ್ಪಿಟ್ಲ್ ಅಂತ ಹುಡುಕ್ಲಾ? ಆ ಸಾಮಾನು ಸರಂಜಿ ಎಲ್ಲಿ ಹಾಕ್ಬೇಕು ಅಂತ ಯೋಚನೆ ಮಾಡಲಾ? ನನ್ನ ಟೆನ್ಷನ್ ನನಗೆ, ನಿನ್ನ ಚಿಂತೆ ನಿನಗೆ, ಆಯಿತಾ? ಮಗು ಚೆನ್ನಾಗಿ ಓಡಾಡೋವರೆಗೂ ಅಲ್ಲೇ ಇದ್ಬಿಟ್ಟು ಬಾ, ಏನು ಪರವಾಗಿಲ್ಲ. ನೀವು ಹಿಂಗೆ ಮಾತಾಡಿದ್ರೆ ಹೆಂಗೆ? ಇರೋ ವಿಷಯನ ಹೇಳ್ತಾ ಇದ್ದೀನಿ. ಇವಾಗ ನಿಮ್ಮ ಅಣ್ಣ ಫೋನ್ ಮಾಡಿ ಹೇಳಿದ್ನಲ್ಲ, ಖಾಲಿ ಮಾಡಿದ ಜಾಗನ ಅಂತಂದ್ಬಿಟ್ಟು. ಹಾಂ, ನೀನು ಅದೇನೋ ಉಗ್ರೊಳಗೆ ಹೋಗೋದನ್ನ ಕತ್ತಿ ಎತ್ಕೊಂಡು ಇಲ್ದಿದ್ದೆಲ್ಲ ಪಜಿತಿ ಮಾಡಿ ಕೂಲ್ಸಿದ್ಯಾ. ಇವಾಗ ನನ್ನ ಕತ್ತಿಗೆ ಬಂದು ಅನ್ಕೊಂಡೈತೆ. ನಾನು ಎಲ್ಲಿಗೆ ಹೋಗ್ಲಿ, ಏನು ಮಾಡಲಿ? ಮಗು ಚೆನ್ನಾಗಿ ಓಡಾಡೋವರೆಗೂ ಅಲ್ಲೇ ಇದ್ಬಿಟ್ಟು ಬಾ, ಇಲ್ಲೇನು ಮುಳುಗೋತಾ ಇಲ್ಲ. ಆ ಸಂಜೆನ ಯಾಕೆ ಹೊಡಿಯೋಕೋದೆ? ನಾನು ಹೊಡೆದಿಲ್ಲ, ಕೈಯೊಳಗೆ ಹಿಂಗೆ ಅಂದಿದ್ದೆ ಅಷ್ಟೇ. ಹೋಗಿ ಕಂಬಕ್ಕೆ ತಲೆ ಬಿತ್ತು. ಆ ಕೆಲಸ ತಾನೇ ಏನಕ್ಕೆ ಮಾಡೋಕೋದೆ? ಗಂಡಸ ಮೇಲೆ ಕೈ ಮಾಡೋಂಥ ಪರಿಸ್ಥಿತಿ ಏನು ಬಂದಿತ್ತು ನಿಮಗೆ? ಹಾಂ, ಸರಿ, ನಿನ್ನ ಹತ್ರ ಮಾತಾಡ್ಕೊಂಡಿರೋಕ್ಕೆ ಟೈಮ್ ಇಲ್ಲ. ಅವ್ರಿಗೇನೋ ಖಾಲಿ ಮಾಡಿಬಿಟ್ಟು ಕೀ ಕೊಡ್ಬೇಕಂತೆ. ಸರಿ, ಅಲ್ಲ ನಾನು ಬಸ್ಸೊಳಗೆ ಬರ್ತೀನಿ. ಬೇಡ ಅಂತ ಹೇಳಿದ್ನಲ್ಲ ಬೇಡ ಅಂತ. ನಮ್ಮ ಅಮ್ಮನಿಗೂ ವಯಸ್ಸಾಗೈತೆ. ಅಮ್ಮನ ಕೈಲಿ ಬಾಣಂತರ ಮಾಡೋಕ್ಕಾಗಲ್ಲ, ಮಗುನ ಎತ್ಕೊಳ್ಳೋಕ್ಕೂ ಆಗಲ್ಲ. ಸುಮ್ಮನೆ ಹೋಗಿದ್ಯಾ? ಮಗು ಚೆನ್ನಾಗಿ ನಡಿಬೇಕು, ಅವಾಗ ಮಗುನ ಕರ್ಕೊಂಡು ಬಾ. ಹಲೋ 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 ಲೈ, ಅವಳ ಬಟ್ಟೆಗೆಲ್ಲ ಎತ್ಕೋಗ್ಬೇಕಕ್ಕ. ಲೈ, ಅದ್ಯಾವ ಬಟ್ಟೆ ಬರೇ ಬಾ. ಎಲ್ಲ ಏನದ ಅದೆಲ್ಲ ಎತ್ಕೊಂಡು ಹೋಗಿಯ ಬಾ. ಎಲ್ಲೋಗ್ಲಿ, ಏನೆಲ್ಲರೂ ಹೋಗಿ ಮಗುನ ಕರ್ಕೊಂಡು ಹೋಗಿ ಕೆರೆನ ಬೈನ ನೋಡ್ಕೊಳ್ಳ. ಅಯ್ಯೋ ಅಮ್ಮ ತಾಯ್ಯ, ನೀನು ಮಾಡಿದ್ದು ಅನಾಹುತ. ಸಾಕು ಬಾರಮ್ಮ, ಸಾಕು ಬಾ. ನನಗೆ ಕೈ ಕಾಲು ಆಡ್ತಾ ಇಲ್ಲ, ಬಾ. ಮುಂದುವರಿಯುವುದು